ನಾನು ಪಾರ್ವತಿ ಒಬ್ಬರನ್ನೊಬ್ಬರು ಹಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀವಿ. ಗೊತ್ತಿಲ್ದೇನೋ ಪ್ರೀತಿ ಮಾಡಿದ್ದೀವಮ್ಮ. ನಾವಿಬ್ರು ನಿಮ್ಗೆ ಹೇಳ್ದೆ ಮದುವೆ ಆಗಿದ್ದೀವಿ. ಈಗ ಇವರು ನನ್ನ ಗಂಡ ದಯವಿಟ್ಟು ಅವ್ರ ಮೇಲೆ ಕೈ ಮಾಡಬೇಡಿ. ನನಗೆ ಪಾರ್ವತಿನೇ ಬೇಕು. ಅಮ್ಮ, ನಾನು ಹೊರಡ್ತೀನಿ. ಎಲ್ಲಿಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನರ್ಥ? ಇಷ್ಟು ದಿನ ಕೆಲಸ ಮುಗಿದ್ಮೇಲೆ ಹೋಗ್ ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಇವತ್ತ್ಯಾಕೆ ಹೋಗ್ತೀನಿ ಅಂತಿದೀಯಾ? ಇದೇ ಕೊನೆ, ಮತ್ತೆ ಯಾವತ್ತೂ ಇಲ್ಲಿಗೆ ಬರೋದಿಲ್ಲ. ಅದಕ್ಕೆ ಹೊರಟೆ ಅಂತಂದೆ. ನನಗಿಲ್ಲಿ ಕೆಲಸ ಮಾಡೋದಕ್ಕೆ ಇನ್ನು ಯಾವ ಅರ್ಹತೆ ಇದೆ ಅಮ್ಮೋರೆ? ಇದ್ದು ಮರ್ಯಾದೇನೋ ಮಗಳು ಅನ್ನಿಸ್ಕೊಂಡು ಅವಳು ಕಳೆದ್ಲು. ಅವಳಿಂದ ನಿಮ್ಗೆ ಅನ್ಯಾಯ ಆಗಿರೋವಾಗ ಇದನ್ನೆಲ್ಲ ಸಹಿಸ್ಕೊಂಡು ಗೌರವದಿಂದ ದಿನ ಬೆಳಗಾದ್ರೆ ಯಾವ ರೀತಿ ನಿಮ್ಮ ಮುಖ ತೋರಿಸ್ಲಿ? ಪಶ್ಚಾತ್ತಾಪ ಆಗುತ್ತೆ. ಅವಳು ಮಾಡಿರೋ ಅನ್ಯಾಯ ನೆನೆಸ್ಕೊಂಡ್ರೆ ಪಾಪ ಪ್ರಜ್ಞೆ ಕಾಡುತ್ತೆ. ಬೇಡಿ ಅಮ್ಮೋರೆ, ಇರೋ ಮಗನ್ ಕರ್ಕೊಂಡು ಎಲ್ಲಾದ್ರೂ ದೇಶಾಂತರ ಹೊರಟೋಗ್ತೀನಿ. ಬೇಡಿ ನೋಡಿ, ನನಗೆ ಅಪ್ಪಣೆ ಕೊಡಿ, ಕಳ್ಸ್ಕೊಡಿ. ಹನುಮಂತು,
ತಪ್ಪು ಮಾಡಿರೋದು ನೀನಲ್ಲ, ನಿನ್ ಮಗಳು. ನನ್ನ ಮಗನಿಂದ ನನಗೆ ಎಷ್ಟು ಆಘಾತ, ನೋವು ಆಗಿದೆಯೋ ಅಷ್ಟೇ ಆಘಾತ ನಿನಗೂ ಆಗಿದೆ ಅಂತ ನನಗೆ ಗೊತ್ತು. ಆದ್ರೆ ಮೊದ್ಲೇ ಇದ್ರ ಯಾವುದರ ಸುಳಿವು ನಿನಗಿರ್ಲಿಲ್ಲ ಅಲ್ವಾ? ಇಲ್ಲ ಅಮ್ಮೋರೆ, ನನಗೆ ವಿಷಯ ಗೊತ್ತಿತ್ತು. ಹೌದು ಅಮ್ಮೋರೆ, ಪಾರ್ವತಿನು ದೊಡ್ಡ ಯಜಮಾನರು ಪ್ರೀತಿ ಮಾಡ್ತಿದ್ದ ವಿಷಯ, ಅವರಿಬ್ರು ಮದುವೆ ಆಗಿದ್ದ ವಿಷಯ ನನಗೆ ಗೊತ್ತಿತ್ತು ಅಮ್ಮೋರೆ. ರಿಜಿಸ್ಟರ್ ಮದುವೆ ಆಗಿರೋದು ಗೊತ್ತಿತ್ತು. ಗೊತ್ತಿತ್ತ ಗೊತ್ತಿತ್ತ ನಿನಗ್ ಗೊತ್ತಿತ್ತ ನಿನಗ್ ಗೊತ್ತಿತ್ತ ಹನುಮಂತು? ಒಂದು ಮಾತು ನನಗೆ ಹೇಳಲಿಲ್ಲ. ನಿನಗ್ ಗೊತ್ತಿದ್ರು ನಾನ್ ನೋಡಿದ ಹುಡುಗಿ ಜೊತೆಗೆ ಆದಿತ್ಯನ್ ಮದುವೆ ನಡೆಯುತ್ತೆ ಅಂತ ನನ್ನನ್ನ ನಂಬಿಸ್ತಾ ಬಂದ್ಯಾ ಹನುಮಂತು? ನೀನು ನನಗ್ ಮೋಸ ಮಾಡ್ಬಿಟ್ಟ್ಯ, ನೀನು ನನಗ್ ದ್ರೋಹ ಮಾಡ್ಬಿಟ್ಟಿಯಲ್ಲ. ಕೆಂಡ ಸುಡ್ತಾ ಇದೆ. ಅಖಿಲಾಂಡೇಶ್ವರಿ ಕರಳಲ್ಲಿ ಕೆಂಡ ಧಗ ಧಗ ಅಂತ ಸುಡ್ತಾ ಇದೆ. ಅದಾರೋವರೆಗೂ ಯಾರೋ ಆಕೆ ತಂಟೆಗೆ ಹೋಗದೆ ಇರೋದು ಉತ್ತಮ. ಪಾಪ ಇವತ್ತು ಯಾವ ಘಳಿಗೆಲಿದ್ಲೋ ಗೊತ್ತಿಲ್ಲ. ಇಂಥ ಒಂದು ದಿನ ತನ್ನ ಜೀವನದಲ್ಲಿ ಬರುತ್ತೆ ಅಂತ ಆಕೆ ನಿರೀಕ್ಷಣೆ ಮಾಡಿರಲಿಲ್ಲ. ಇವತ್ತು ನೀನು ನಿನ್ ಪ್ರೀತಿಯಲ್ಲಿ ಗೆದ್ದು ಬಿಟ್ಟೆ. ನಿನ್ ಪಾರ್ವತಿ ನಿನಗೆ ಸಿಕ್ಕಿದ್ಲು. ಆದ್ರೆ ನಿನ್ ತಾಯಿ ಎಲ್ಲರೆದುರಿಗೂ ಸೋತು ಹೋದ್ಲು. ನಾನು ಅವಳನ್ನು ಈ ರೀತಿ ನೋಡೇ ಇಲ್ಲ ಕಣೋ. ಅದೆಷ್ಟು ಅವಮಾನ ಅನುಭವಿಸಿದ್ಲು, ಅದೆಷ್ಟು ನೋವುಗಳನ್ನು ನುಂಗ್ಕೊಂಡ್ಲು. ಆ ಕಣ್ಣಲ್ಲಿ ಬೆಂಕಿ ಜ್ವಾಲೆ, ಅಪಮಾನದ ಕಿಡಿ. ತುಂಬಾ ಸಮಯ ಬೇಕು. ಹಾಗಾಗಿ ನಿಮ್ಮ ಗೆಲುವು ಅವಳಿಗೆ ಸೋಲಾಗಿದೆ. ಬಿಟ್ಟುಬಿಡಿ. ಒಂದು ಕರುಳಿನ ಸಂಕಟ ಏನು ಅನ್ನೋದು ನನಗೆ ಗೊತ್ತಿದೆ. ಯಾಕೆಂದ್ರೆ ನಾನು ಕೂಡ ನನ್ನ ಮಗಳನ್ನ ಕಳ್ಕೊಂಡಾಗ, ಅವಳಿ ಮನೆಗೆ ಸೊಸೆಯಾಗಿ ಬಂದಾಗ ಅದಕ್ಕಿಂತಲೂ ಹೆಚ್ಚಿಗೆ ದುಃಖ ಪಟ್ಟೆ. ತಿಂಗಳುಗಳಾಯ್ತು ನಾನು ಅದನ್ನು ಮರೆಯೋದಕ್ಕೆ. ಊಟ ಸೇರ್ತಾ ಇರಲಿಲ್ಲ, ಮಲಗದ್ರ ನಿದ್ದೆ ಬರ್ತಾ ಇರಲಿಲ್ಲ. ಎಲ್ಲೆದ್ದು ಓಡಾಡಿದ್ರು ಕೂಡ ನನಗೆ ನನ್ನ ಮಗಳೇ ಕಾಣಿಸ್ತಾ ಇದ್ಲು.
ಇದಾಳೇನೋ ಅಂತ ಹತ್ರ ಹೋದ್ರೆ ಅವಳು ಇರ್ತಾ ಇರ್ಲಿಲ್ಲ. ಯಾವ ತಂದೆ ತಾಯಿಗಳು ಮಕ್ಕಳ ಮೇಲೆ ಅತಿಯಾದ ಪ್ರೀತಿ ಇಟ್ಕೋತಾರೆ, ವಿಶ್ವಾಸ ಇಟ್ಕೋತಾರೆ, ನಂಬಿಕೆ ಇಟ್ಕೋತಾರೆ, ಅವರಿಗೆ ತುಂಬಾ ಕಾಡುತ್ತೆ ಈ ರೀತಿಯಾಗಿ. ಹಾಗಾಗಿ ನಿನ್ನ ತಾಯಿಯ ನೋವಿನಲ್ಲಿ ನಾನು ಭಾಗಿ. ಖಂಡಿತ ನಾನು ನಿಮಗೋಸ್ಕರ, ನಿಮ್ಮಿಬ್ಬರನ್ನು ಒಂದು ಮಾಡೋದಕ್ಕೋಸ್ಕರ ಆಕೆ ಜೊತೆ ಜಗಳ ಮಾಡಿದ್ದೀನಿ, ಕೂಗಾಡಿದ್ದೀನಿ, ಏಕವಚನದಲ್ಲಿ ಬೈದಿದ್ದೀನಿ, ಅವಳು ತಲೆ ತಗ್ಸೋ ಹಾಗೆ ಮಾತಾಡಿದ್ದೀನಿ. ಯಾಕೆ ಗೊತ್ತಾ? ಕೇವಲ ನಿಮ್ಮಿಬ್ಬರನ್ನು ಸೇರಿಸೋದಕ್ಕಷ್ಟೇ. ಆದ್ರೆ ಇವತ್ತು ಮದುವೆ ಅನ್ನೋದು ಸಂಭ್ರಮ, ಅದೊಂದು ಸಡಗರ, ಪ್ರತಿ ಮನುಷ್ಯನ ಜೀವನದಲ್ಲಿ ಸಿಗ್ತಕ್ಕಂಥ ಅದ್ಭುತವಾದ ಒಂದು ಉತ್ಸವ ಇದು. ಆದರೆ ಇವತ್ತದಾಗಲಿಲ್ಲ, ದುಃಖದಲ್ಲಿ ಶುರು ಆಗ್ತಾ ಇದೆ. ಕಾರಣ ಇಲ್ಲಿ ನಡೆದಂತ ವಾತಾವರಣ. ಮಗಳೇ, ನಿನ್ನ ಪ್ರೀತಿನ ನಿನಗೆ ನಾನು ಕೊಡ್ಸಿದ್ದೀನಿ. ಇನ್ನು ನಿನ್ನು ಆದಿತ್ಯ ಎಷ್ಟು ಚೆನ್ನಾಗಿ ಬಾಳ್ತೀರಿ ಅನ್ನೋದು ಮುಖ್ಯ. ಇಲ್ಲಿ ನೀನು ಅಖಿಲಾಂಡೇಶ್ವರಿನ ಒಲಿಸ್ಕೊಳ್ಳೋದು ಮುಖ್ಯ ಆಗತ್ತೆ. ಯಾಕೆ ಗೊತ್ತೇನು? ತುಂಬಿದ ಸಂಸಾರದಲ್ಲಿ ಎಲ್ಲರೂ ಸಂತೋಷವಾಗಿ ನಗ್ನಗ್ತಾ ಇರೋವಾಗ ಅಲ್ಲಿ ಹೋಗಿ ಒಂದು ಹೆಣ್ಣು ಸಂಸಾರ ಮಾಡೋದು ದೊಡ್ಡ ವಿಷಯ ಅಲ್ಲ. ಇಂಥ ವಾತಾವರಣದಲ್ಲಿ ನೀನು ಅಲ್ಲಿ ಹೋಗಿ ಸಂಸಾರ ಮಾಡ್ತೀಯಲ್ಲ, ಅದು ನಿನಗೆ ಸವಾಲು. ಮೊದಲು ನೀನು ನಿನ್ನ ಅತ್ತೆನ ಗೆಲ್ಲಬೇಕು, ಆಕೆ ಪ್ರೀತಿನ ಗೆಲ್ಲಬೇಕು. ಅವಳು ಬೈತಾಳೆ, ಹೊಡಿತಾಳೆ, ಕಾಲಿಂದ ಜಾಡ್ಸ್ ಒದಿತಾಳೆ, ಎಲ್ಲವನ್ನು ಸಹಿಸ್ಕೋ. ಯಾಕೆ ಗೊತ್ತೇನೋ? ಅಖಿಲಾಂಡೇಶ್ವರಿ ಬರೀ ಒಂದು ಹೆಣ್ಣಲ್ಲ, ಅವಳು ಅರಸನ ಕೋಟೆಯ ರಾಣಿ, ದರ್ಪದಿಂದ ಮೆರೆದವಳು. ನನ್ನಿಂದಾನೇ ನಾನು ಹೇಳಿದ್ದೆ ನಡಿಬೇಕು, ನನ್ನಂತೆ ಎಲ್ಲರೂ ಇರಬೇಕು ಅಂತ ಇದ್ದವಳು. ಇವತ್ತಿನವರೆಗೂ ಆಕೆ ಯಾರ ಮುಂದೇನೂ ತಲೆ ತಗ್ಗಿಸ್ತವಳಲ್ಲ. ಮೊದಲನೇ ಸಲ ತಲೆ ತಗ್ಸಿದಾಳೆ. ಆ ತಲೆ ಎತ್ತೋವರೆಗೂ ನೀನ್ ತಲೆ ತಗ್ಗಿ ನಡೀತಾ ಇರಬೇಕು. ಏನೇ ಸಮಸ್ಯೆ ಬರಲಿ, ಯಾವುದೇ ದುರ್ಘಟನೆಗಳು ನಡೀಲಿ, ಹೊಸಲು ದಾಟಿ ಮಾತ್ರ ಹೊರಗಡೆ ಬರಬೇಡ. ನೀನೀಗ ಅರಸನ ಕೋಟೆಯ ಮನೆ ಕೆಲಸದ ಪಾರ್ವತಿ ಅಲ್ಲ, ಆದಿತ್ಯನ ಶ್ರೀಮತಿ. ಅರಸನ ಕೋಟೆಗೆ ದೊಡ್ಡ ಸೊಸೆ. ಇವತ್ತಿನಿಂದ ನಿನಗೆ ಅವನು ಗಂಡನೂ ಹೌದು, ಮಗನೂ ಹೌದು. ಅದೇ ರೀತಿ ಜನನಿ, ನಿನಗಿವಳು ಅಕ್ಕನೂ ಹೌದು, ತಾಯಿನೂ ಹೌದು. ಅದೇ ರೀತಿ ಪ್ರೀತು, ಬಾಯ್ಲಿ. ಇಷ್ಟು ದಿನ ನೀನು ಪಾರ್ವತಿ ಜೊತೆ ಹೇಗಿದ್ದೆ ನನಗೆ ಗೊತ್ತಿಲ್ಲ. ಇವತ್ತಿನಿಂದ ಇವಳು ಕೂಡ ನಿನ್ನ ತಾಯಿ. ಅತ್ತಿಗೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎರಡನೇ ತಾಯಿ. ಅವಳನ್ನ ಗೌರವದಿಂದ ಕಾಣಬೇಕು. ಆಕೆ ನೊಂದ್ಕೊಂಡಾಗ ಆ ನೋವಿಗೆ ನೀನು ಸ್ಪಂದಿಸಬೇಕು. ಇದಿಷ್ಟು ನಾನು ನೀನು ಕೇಳ್ಕೊತೀನಿ. ಏನ್ ಮಗಳೇ? ಸರಿಯಪ್ಪ, ಖಂಡಿತವಾಗ್ಲೂ ನನ್ನವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. ನನ್ನ ಪ್ರೀತುನ ಮದ್ವೆ ಆಗಿ ಅರಸನ್ ಕೋಟೆಗೆ ಹೋಗೋದಕ್ಕಾಗದೆ ಇರುವಾಗ ಇವರಿರೋ ಗೆಸ್ಟ್ ಹೌಸ್ ಅಲ್ಲಿ ನಾನು ಇದ್ದೆ. ಆಗ ನನ್ನ ಬುಡ ಹುಟ್ಟಿದವಳ ತರ ನೋಡ್ಕೊಂಡಿದ್ದಾರೆ. ಆಗ್ಲೇ ನನ್ನವ್ರಿಗೆ ನನ್ನ ಅಕ್ಕನ ಸ್ಥಾನನ ಕೊಟ್ಬಿಟ್ಟಿದ್ದೀನಪ್ಪ. ನಾನು ಚೆನ್ನಾಗಿ ನೋಡ್ಕೋತೀನಿ. ಆಯ್ತು ಮಗಳೇ, ಆಯ್ತು ಮಗಳೇ. ಬಪ್ಪ, ಅಷ್ಟು ಅಂತರ ಬೇಡ. ಯಾವಾಗ್ಲೂ ಹೀಗೆ ಇರು. ಚೆನ್ನಾಗಿ ನೋಡ್ಕೋ. ತಾಯಿನೂ ಚೆನ್ನಾಗಿ ನೋಡ್ಕೋ, ಮಡದಿಯನ್ನು ಚೆನ್ನಾಗಿ ನೋಡ್ಕೋ. ತಾರತಮ್ಯ ಮಾಡಕ್ ಹೋಗ್ಬೇಡ. ಅರ್ಥ ಆಯ್ತಲ್ಲ? ನಾನಿನ್ ಬರ್ತೀನಿ. ವೀರಯ್ಯ ದೇವ ಸದಾ ನಿನ್ನ ನೆರಳಾಗಿರ್ತಾನೆ. ನಾನು ನಿನ್ನ ಮನೆಯಲ್ಲಿರ್ಲಿ, ನಿನ್ನ ಜೊತೆಯಲ್ಲಿರ್ಲಿ, ಆದ್ರೆ ನಿನ್ನ ಹೃದಯದಲ್ಲಿರ್ತೀನಿ.
ನೆನೆಸ್ಕೊಂಡ ಗಳಿಗೆಯಲ್ಲಿ ನಾನು ಬಂದು ನಿಂತ್ಕೊಳ್ತೀನಿ. ಅರ್ಥ ಆಯ್ತೇನೋ? ಬರ್ತೀನಿ ಬರ್ತೀನಿ. ಶುಭವಾಗ್ಲಿ. ಬರ್ತೀನಿ ಬರ್ತೀನಿ ಮಗ. ಮಾವ, ನೀವೇನು ಅಂದ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳ್ಬೋದಾ? ಮಾಮ್ ಡ್ಯಾಡಿಗೆ ಮನೆಗೆ ಹೋಗಿರ್ತಾರೆ, ನೀವೀಗ ನಮ್ಮ ಜೊತೆ ಬಂದರೆ ಇವ್ರ ಪರವಾಗಿ ಮಾತಾಡಿದ್ರೆ ಮಾಮ್ ಮನಸ್ಸು ಬದಲಾಗ್ಬೋದೇನೋ ಅಂತ. ತಪ್ಪು. ಈಗ ಆಕೆನ ಕೆಣ್ಕೋದೇ ತಪ್ಪು. ಆಕೆಗೆ ಯಾರೇ ಬಂದ್ಬಿಟ್ಟು ಮಾತಾಡಿದ್ರು ಕೂಡ ಅದನ್ನು ಕೇಳೋ ಮನಸ್ಥಿತಿಯಲ್ಲಿ ಅವಳಿಲ್ಲ. ಹಾಗಾಗಿ ಒಂದಷ್ಟು ದಿನ ಅವಳನ್ನು ಹಾಗೆ ಬಿಟ್ಟುಬಿಡೋದು ಒಳ್ಳೇದು. ಅಲ್ಲೋದು ಬೇಡ ನಾನೀಗ ಅಲ್ಲಿಗೆ. ಅಳಬೇಡ. ಹಾಗಂತ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನೀನ್ ನೆನೆಸ್ಕೊಂಡು ಗಳಿಗೆ ನಾನು ಶುಭವಾಗ್ಲಿ. ಬರ್ತೀನಿ. ಮಗನ ಎಂಗೇಜ್ಮೆಂಟ್ ಜವಾಬ್ದಾರಿ ಪೂರ್ತಿ ನಿನಗೆ ಕೊಟ್ಟಿದ್ದೆ. ಆವಾಗ್ಲಾದ್ರೂ ಅವರಿಬ್ರು ಕತ್ತು ಮದುವೆ ಆಗಿದ್ದಾರೆ ಅಂತ ಒಂದು ಮಾತು ನನ್ನ ಹತ್ರ ನೀನು ಹೇಳ್ಬೇಕಾಗಿತ್ತು ತಾನೇ. ನಿನ್ ಮಗಳು ಆಸ್ಪತ್ರೆಯಲ್ಲಿ ಇದ್ದಾಗ ಅವಳು ನನ್ನ ಮಗಳೇ ಅಂತ ತಿಳ್ಕೊಂಡು ಮನೆಗೆ ಕರ್ಕೊಂಡು ಬಂದ ಆರೈಕೆ ಮಾಡಿದೆ. ಆಗ್ಲಾದ್ರೂ ಈ ವಿಷಯ ಹೇಳ್ಬೋದಾಗಿತ್ತಲ್ಲ ಹನುಮಂತು. ಒಂದು ಮಾತು ಹೇಳ್ಬೋದಾಗಿತ್ತಲ್ಲ ಹನುಮಂತು. ಅಯ್ಯೋ ದೇವ್ರೆ, ಎಂಥ ಮನೆ ಹಾಳು ಕೆಲಸ ಮಾಡ್ದ್ಯೋ ಡ್ರೈವರ್ ಹನುಮಂತು. ಆ ನಿನ್ ಸುಪ್ನಾತಿ ಮಗಳು ನಮ್ಮ ಆದಿತ್ಯನ ಬುಟ್ಟಿಗೆ ಹಾಕೊಂಡಿರೋ ವಿಷಯ ನಿನಗೆ ಗೊತ್ತಿದ್ದು ಅಲ್ಲಿ ಕಚ್ಕೊಂಡು ಸುಮ್ಮನೆ ಇದ್ದೆ ಅಂದ್ರೆ ಏನೋ ನಿನ್ ಉದ್ದೇಶ? ನೀನ್ ನಿನ್ ಮಗಳು ಸೇರಿ ಇಡೀ ಅರಸನ್ ಕೋಟೆನ ಕೊಳ್ಳೆ ಹೊಡಿಬೇಕು ಅಂತ ಅನ್ಕೊಂಡಿದ್ರೇನೋ? ಬೊಗಳ ರಾಮು, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ. ಹನುಮಂತು ಮನೆ ಕೆಲಸದವನಾದ್ರೂ ಅವನಲ್ಲಿ ನಿಯತ್ತಿದೆ. ಎಷ್ಟು ಮಟ್ಟಿಗೆ ಅಂದ್ರೆ ನಾವೆಲ್ಲರೂ ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೀವಿ. ಮಗಳ ಪ್ರೀತಿ ವಿಷಯ ಗೊತ್ತಿತ್ತು ಅಂತ ಮಾತ್ರಕ್ಕೆ ಅವನನ್ನ ತಪ್ಪಿತಸ್ಥ ಅಂತ ಹೇಳೋದು ಸರಿಯಲ್ಲ. ಯಾವ ಕಾರಣಕ್ಕೆ ಅವನಿಗೆ ಹೇಳಿಲ್ಲ ಅಂತ ಅವನ ಬಾಯಿಂದಾನೆ ಕೇಳೋಣ. ಅದಕ್ಕೊಂದು ಅವಕಾಶ ಕೊಡ್ಬೇಕು ತಾನೇ. ಅದಕ್ಕೆ ನನ್ನ ಕ್ಷಮಿಸಿ. ನನಗೆ ತೋಚಿದು ಮಾತಾಡಿದೆ. ನಡಿ ನಡಿ ಅಂದೆ. ಅಂದ್ರೆ ನನ್ನ ಮಗಳು ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೂ ನನಗೆ ನಾಚಿಕೆ ಆಗುತ್ತೆ. ಭಗವತಿ ದೊಡ್ಡ ಯಜಮಾನ್ರನ್ನ ಪ್ರೀತಿ ಮಾಡ್ತಿರೋ ವಿಷಯ ನನಗೆ ಗೊತ್ತಾದ ಕೂಡಲೇ ನಾನು ಮಾಡಿದ ಮೊದಲನೇ ಕೆಲಸ ಅಂದ್ರೆ ಅವಳಿಗೆ ವಿಷ ಹಾಕಿ